ಹಸನ್ ಅಂಜಲ್ ಸಾರಥ್ಯದಲ್ಲಿ ರಾಯಚೂರು ಟುಡೇ ನ್ಯೂಸ್ ಸಮಸ್ತ ಎಲ್ಲಾ ನೋಡುಗರಿಗೆ ನಮಸ್ಕಾರಗಳು. ನಿಮ್ಮೆಲ್ಲರ ನೆಚ್ಚಿನ ರಾಯಚೂರು ಟುಡೇ ನ್ಯೂಸ್ಗೆ ಸ್ವಾಗತ. ಶಾಸಕರು ನಿಜಕ್ಕೂ ರೈತರ ಪರವೇ? ಶಿವರಾಜ್ ನಾಯಕ್ ಕೊತ್ತದೊಡ್ಡಿ ಪ್ರಶ್ನೆ. ಹಿರಿಯರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ನಾನಿವತ್ತು ಪ್ರೆಸ್ ಮೀಟಿಗೆ ವಿನಂತಿ ಮಾಡಿದ್ದೆ. ತಾವೆಲ್ಲರೂ ಬಂದಿದ್ರಿ, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಪ್ರೆಸ್ ಮೀಟ್ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ದೇವದುರ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಿವರಾಜ್ ನಾಯಕ್ ಕೊತ್ತದೊಡ್ಡಿ ಅವರು, ಶಾಸಕರ ಬೆಂಬಲಿಗರು ಶಾಸಕರು ರೈತ ಪರವಾಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಶಾಸಕರು ಎಷ್ಟು ರೈತರ ಪರವಾಗಿ ಎಂಬುದು ಈಗಾಗಲೇ ಜನರಿಗೆ ತಿಳಿದು ಬಂದಿದೆ ಎಂದು ಟೀಕಿಸಿದ್ದಾರೆ. ನಾನು ಮೊನ್ನೆ ಇನ್ಚಾರ್ಜ್ ಮಿನಿಸ್ಟರ್ ಬಂದಾಗ ಶಾಸಕಿ ಕರಿಯಮ್ಮನವರು ಬರದ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಏನು ಮಾಡಿಲ್ಲ, ಬರ ವೀಕ್ಷಣೆ ಮಾಡಲಿಲ್ಲ, ರೈತರಿಗೆ ಸಪೋರ್ಟ್ ಮಾಡಲಿಲ್ಲ, ರೈತರ ಬಗ್ಗೆ ಕೆಲಸ ಮಾಡಲಿಲ್ಲ, ನಿಷ್ಕ್ರಿಯ ಶಾಸಕರು ಅಂತ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೆ. ಆನಂತರ ನಿನ್ನೆ ಅವರ ಹಿಂಬಾಲಕರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಿದ್ದಾರೆ, ಭಾರಿ ಉತ್ತಮ ಕೆಲಸ ಮಾಡಿದ್ದಾರೆ, ಸಕ್ರಿಯರಾಗಿದ್ದಾರೆ, ತಾಲೂಕು ಭಾಳ ಶಾಂತವಾಗಿದೆ ಅಂತ ಮಾಡಿದ್ದಾರೆ. ಅದಕ್ಕೆ ನಾನಿವತ್ತು ಉತ್ತರ ಕೊಡ್ತೇನೆ. ಇವತ್ತು ದೇವದುರ್ಗ ತಾಲೂಕದಲ್ಲಿ ಶಾಸಕರು ಎಷ್ಟು ಜನಪ್ರಿಯರಾಗಿದ್ದಾರೆ, ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ ಇಡೀ ಜನರಿಗೆ ಗೊತ್ತಿದೆ. ಅವರು ಸಕ್ರಿಯ ಶಾಸಕರಲ್ಲ, ನಿಷ್ಕ್ರಿಯ ಶಾಸಕರು. ಇವತ್ತಿಗೂ ಕೂಡ ನಾನು ಆ ಮಾತಿಗೆ ಬದ್ಧವಾಗಿದ್ದೇನೆ. ಇವತ್ತು ಶಾಸಕರು ಕೆಲಸ ಮಾಡಿದ್ದಾರೆ, ರೈತ ಪರ ಇದ್ದಾರೆ, ಜನಪರ ಇದ್ದಾರೆ ಅಂತಂದರೆ ಅದಕ್ಕೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ ಅವರಿಗೆ. ಇವತ್ತು ಜನಪರ ಶಾಸಕರಂತಂದರೆ ಬರ ಘೋಷಣೆ ಆಯಿತು. ಬರ ಘೋಷಣೆ ಆದ ತಕ್ಷಣ ನಮಗೆ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಹಳ್ಳಿಗಳಿಗೆ ಹೋದರು, ಹಳ್ಳಿಗಳಿಗೆ ಹೋಗಿ ಹೊಲದಲ್ಲಿ ನಿಂತು ಬರ ವೀಕ್ಷಣೆ ಮಾಡಿದರು. ಆದರೆ ನಮ್ಮ ಶಾಸಕರು ಎಲ್ಲಿದ್ದರು? ಬೆಂಗಳೂರಲ್ಲಿದ್ದರು. ಇವರು ಮುಖ್ಯಮಂತ್ರಿನ ಇವತ್ತು ಹಳ್ಳಿಗಳಿಗೆ ಹೋಗಿ ಬರ ವೀಕ್ಷಣೆ ಮಾಡ್ತಾರೆ, ಜನಗಳ ಬಗ್ಗೆ ಕರುಣೆ ಜನರನ್ನ ಕೇಳ್ತಾರಂತಂದರೆ, ದೇವದುರ್ಗದ ಶಾಸಕಿ ಕರಿಯಮ್ಮನವರಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗಿಂತ ಜಾಸ್ತಿ ಕೆಲಸಗಳಿದ್ವಾ? ಅವಾಗ ಬೆಂಗಳೂರಲ್ಲಿದ್ದರು. ಆಮೇಲೆ ಅವರು ನಮ್ಮ ಶಾಸಕರು ರೈತರ ಜೊತೆ ಇದ್ದಾರೆ. ಯಾವ ರೈತರ ಜೊತೆ ಇದ್ದಾರೆ? ಇವತ್ತು ಈ ತಾಲೂಕಿನಲ್ಲಿ ಯಾವ ರೈತರ ಜಮೀನುಗಳಿಗೆ ಹೋಗಿದ್ದೀರಿ? ಎಷ್ಟು ಎಕರೆ ಬಿತ್ತನೆ ಮಾಡಿದ್ದಾರೆ? ಎಷ್ಟು ಹೆಕ್ಟೇರ್ ರೈತರ ಭೂಮಿ ಇವತ್ತು ಬಿತ್ತನೆ ಬೀಜ ಕೂಡ ವಾಪಸ್ ಬರದೆ ನಾಶ ಆಗಿದೆ, ಎಷ್ಟು ಬರಡಾಗಿದೆ ಅಂತ ಏನಾದರೂ ಶಾಸಕರಿಗೆ ಗೊತ್ತಿದೆಯಾ? ಅಥವಾ ಯಾವುದಾದ್ರೂ ಅಧಿಕಾರಿಗಳಿಗೆ ಹೋಗಿ ಇವ್ರು ಕೇಳಿದಾರಾ? ಅಥವಾ ವರದಿ ತರಿಸ್ಕೊಂಡಿದ್ದಾರಾ? ಯಾವುದಾದ್ರೂ ಕಣ್ಣೀರಾಗ್ತಕ್ಕಂಥ ರೈತನ ಹೊಲದಲ್ಲಿ ಹೋಗಿ ನಿಂತವ್ರಿಗೆ ಸಾಂತ್ವನ ಹೇಳಿದ್ದಾರಾ? ಇವತ್ತು ಎಲೆಕ್ಷನ್ಕಿಂತ ಮುಂಚೆ ಶಾಸಕರು ಯಾರಾದರೂ ಕಾಣಲಿ, ಒಬ್ಬ ಗಾಡಿ ಮೇಲೆ ಹೋಗ್ತಕ್ಕಂಥ ವ್ಯಕ್ತಿ ಕಂಡ್ರೆ ಇವ್ರು ಇಳಿದು ಮಾತಾಡ್ತಿದ್ರು. ಇವತ್ತು ಅದೇ ರೈತ ಕಣ್ಣೀರಾಗ್ತಾಯಿದೆ ಅಂತ ತನ್ನ ಹೊಲದಲ್ಲಿ ನಿಂತು ಶಾಸಕರು ಅವ್ರು ಹಿಂಗೆ ನೋಡಿದ್ರೆ ಹಿಂಗೆ ತಿರುಗಿ ನೋಡ್ದಂಗೆ ಹೋಗ್ತಾರೆ. ಕಾರಣ ಏನಂದರೆ ಎಲ್ಲಿ ಜನಗಳಿಗೆ ನಾವು ಉತ್ತರ ಕೊಡಬೇಕಾಗುತ್ತೇನೋ ಅಂತ. ಆಮೇಲೆ ಇವರು ನೀರಾವರಿ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರು ಬೆಂಬಲಿಗರು. ಏನಂತಂದರೆ, ನಮ್ಮ ಶಾಸಕಿ ನೀರು ಬಿಡಿಸಿದ್ದಾರೆ, ನಾರಾಯಣಪುರ ನೀರು ಗಬ್ಬೂರಿಂದ ರಾಯಚೂರಿಗೆ ಹೋದ್ರಂತ. ಆ ಗಬ್ಬೂರಿಂದ ರಾಯಚೂರಿಗೆ ಹೋಗಿರೋ ಹಕೀಕತ್ತು ಏನಂತ ಜನರಿಗಿನ್ನೂ ಗೊತ್ತಿದೆ. ನಾನು ಅದನ್ನು ಮತ್ತೊಂದು ಸಲ ಜನರಿಗೆ ನೆನಪು ಮಾಡ್ತೇನೆ. ಆ ಸಮಯದಲ್ಲಿ ಸುರಪುರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಗೌಡರು ಗುಲ್ಬರ್ಗ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಹಾಕಿದರು. ಅರ್ಜಿ ಹಾಕಿ ನೀರು ಬಿಡ್ರಿ ಅಂತ ಹೈಕೋರ್ಟಿಂದ ಆದೇಶ ತಂದರು. ಆವತ್ತು ಸಿ ಎಮ್ ಹೇಳಿದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದರು, ಏನು ಹೇಳಿದ್ರು, ನಾನು ನೀರು ಬಿಡ್ತೀನಿ ಅಂತ ಹೇಳಿದರು. ಅದನ್ನು ಕೇಳಿಕೊಂಡು ಅವ್ರು ತಿರ್ಗಾ ದಿನ ಗಬ್ಬೂರಿಂದ ರಾಯಚೂರಿಗೆ ಪಾದಯಾತ್ರೆ ಮಾಡ್ತಾರೆ. ಇದು ಯಾವ ಡ್ರಾಮಾ? ಇದು ಯಾರು ಹೇಳಿದ್ದು? ಯಾವ ರೈತನಿಗೆ ಇದರಿಂದ ಉಪಯೋಗ ಆಯಿತು? ಸರ್ಕಾರದವ್ರು ನೀರು ಬಿಟ್ಟರೆ ಇದರಲ್ಲಿ ಇವ್ರೇನು ದೊಡ್ಡ ಸ್ಥಿತಿ ಇದೆ? ಹೌದು, ನಾರಾಯಣಪುರ ನೀರು ಬಿಡ್ಸೋಕ್ಕೆ ಮೊನ್ನೆ ರೈತರು ಮಂದ್ ಕಲ್ಲಲ್ಲಿ ಕುಂತು ಪ್ರತಿಭಟನೆ ಮಾಡಿದರು. ಶಾಸಕರಲ್ಲಿದ್ದರು? ದೇವದುರ್ಗದ ಶಾಸಕರು, ಇವರು ಬೆಂಗಳೂರಲ್ಲಿರ್ತಕ್ಕಂಥ ಶಾಸಕರು ಅನ್ನೋದು ಜನಗಳಿಗೆ ಕನ್ಫ್ಯೂಷನ್ ಇದೆ. ತಿಂಗಳಲ್ಲಿ ಒಂದು 20-25 ದಿನ ಅವ್ರು ಬೆಂಗಳೂರಲ್ಲಿರ್ತಾರೆ. ಇವತ್ತು ಬೆಂಗಳೂರಲ್ಲಿರ್ತಾರೆ ಜನಪ್ರಿಯ ಶಾಸಕರು, ಜನರು ಕೆಲಸ ಮಾಡ್ತಾರೆ ಅಂತ. ಹೌದು, ಬೆಂಗಳೂರಲ್ಲಿ ಯಾವ ಮಂತ್ರಿಗಳಲ್ಲಿ ಹೋಗಿದ್ದಾರೆ? ಯಾವ ಮಂತ್ರಿಗಳ ಹತ್ರ ನಮ್ಮ ತಾಲೂಕಿಗೆ ಗ್ರಾಂಟ್ ಕೊಡ್ರಿ, ನಮ್ಮ ತಾಲೂಕಿಂತ ಬೇಕು ಅಂತ ಕೇಳಿದ್ದಾರೆ ಇವರು? ಬರ ಪರಿಹಾರ ದಿನ ಅಜಯ್ ಸಿಂಗ್ ಬಂದಾಗ ಅವ್ರ ಜೊತೆ ಹೋಗಿ ಫೋಟೋಕ್ಕೆ ಪೋಸ್ ಕೊಟ್ಟು ಬಂದು ಇವರು ಸ್ವತಃ ತಾಲೂಕಲ್ಲಿ ಎಲ್ಲಿ ಓಡಾಡಿದರು? ಎಲ್ಲಿ ಜನಗಳ ಕಷ್ಟ ಕೇಳಿದರು? ಆಮೇಲೆ ಇವತ್ತು ನೀರಿನ ವಿಷಯಕ್ಕೆ ಬಂದರೆ, ಮೊನ್ನೆ KV ಚಾನಲ್ ಅವರು ನೀರು ಬಿಟ್ಟಾರೆ. ನಾರಾಯಣಪುರದ ನೀರು ಬಂದರೆ ಎಲ್ಲಂದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಟ್ಸ್ಗಳು ಒಡೆದೋಗ್ಯಾವ, ಅದರಲ್ಲಿ ನೀರೇ ಹೋಗಂಗಿಲ್ಲ. ಅದನ್ನು ನೋಡಿನೂ ಕಣ್ಣು ಮುಚ್ಕೊಂಡು ಕುಂತಿದ್ದಾರಲ್ಲ ಶಾಸಕರು. ಯಾಕೆ ಕುಂತಿದ್ದಾರೆ? ಇದು ಅವ್ರಿಗೆ ಕಾಣಲ್ವ? ಇದು ರೈತರ ಸಮಸ್ಯೆ ಅಲ್ವಾ? ಅಥವಾ ಇದು ಅವ್ರಿಗೇನು ಸಂಬಂಧನೇ ಇಲ್ವಾ? ಏನು KV ಚಾನಲ್ ಅಧಿಕಾರಿಗಳ ಜೊತೆ ಇವರೇನು ಏನಾದರೂ ಶಾಮೀಲಾಗಿದ್ದಾರೆ? ನೀರು ಅದು ಕೆನಲ್ ಸ್ವಚ್ಛ ಮಾಡದೆ ನೀರು ಬಿಡ್ತಾರೆ ಅಂತಂದರೆ ಪರಿಸ್ಥಿತಿ ಏನು? ಇವತ್ತು ಗಬ್ಬೂರಿನ ಟೇಲೆಂಡ್ಗೆ 16, 17, 18ನೇ ಡಿಸ್ಟ್ರಿಬ್ಯೂಟ್ಗೆ ನೀರು ಹೋಗೋದಿಲ್ಲ. ಗಬ್ಬೂರು ರೈತರು ಸಾಯ್ತಾರೆ. ಯಾವಾಗಲೂ ಗಬ್ಬೂರು ರೈತರು ಯಾವಾಗಲೂ ಕಣ್ಣೀರಲ್ಲೇ ಕೈ ತೊಳಿತಾರೆ. ನೀರು ಬಿಟ್ಟು ಈ ಭಾಗಕ್ಕೆಲ್ಲ ನೀರಾದರೆ ಗಬ್ಬೂರು ರೈತರು ನೀರಾಗೋದಿಲ್ಲ. ಅದಕ್ಕೇನು ಕ್ರಮ ಕೈಗೊಂಡಿದ್ರಿ ಮಾನ್ಯ ಶಾಸಕರೇ? ಸಕ್ರಿಯ ಶಾಸಕರೇ, ನೀವು ನಿಷ್ಕ್ರಿಯ ಶಾಸಕರು. ಆಮೇಲೆ ನೀವು ಹೇಳಿದ್ರಿ ಇದು 2-3 ವರ್ಷದ ಕೆಳಗೆ ಇನ್ನೂ ಅಧಿಕಾರಕ್ಕೆ ಬಂದಿರಲಿಲ್ಲ ನೀವು. ಆವಾಗ ಕೊದ್ದಡ್ಡಿಯಿಂದ ಒಣಕುಣಿ ಕ್ರಾಸಿಗೆ ಪಾದಯಾತ್ರೆ ಮಾಡಿದ್ರಿ. ಕೊದ್ದಡ್ಡಿಯಿಂದ ಕಾಟ್ಮಳಿಗೆ ಹೋಗ್ತಕ್ಕಂಥ ಕೆನಾಲ್ನ ನಾನು ಮಾಡ್ತೀನಂತ. ಇವತ್ತು ಕೊದ್ದಡ್ಡಿಯಿಂದ ಕಾಟ್ಮಳಿಗೆ ಹೋಗ್ತಕ್ಕಂಥ ಕೆನಲ್ ಒಂದು 10,000 ಎಕರೆ ನೀರಾವರಿ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ಒಂದು ಮಾತಾಡ್ತಾ ಇಲ್ಲ. ಇವತ್ತು ಅಧಿಕಾರದ ಅವಧಿ ಮುಗಿಯೋಕ್ಕೆ ಬಂದಿದೆ. ನೀವು ರೈತ ಪರನ, ರೈತರ ಜೊತೆಗಿದ್ದೀರಾ? ಇವತ್ತು ಬೊಮ್ಮನಗುಂಡ, ಮಲ್ಲಾಪುರ ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ ಕುಡಿಯೋಕ್ಕೆ ನೀರಿಲ್ಲ. ಅಲ್ಲೇನಾದರೂ ನೀವು ಹೋಗಿದ್ದೀರಾ? ಕುಡಿಯೋ ನೀರು ಬಗ್ಗೆ ನೀವೇನಾದರೂ
ಅವ್ರಿಗೆ ಏನಾದರೂ ಇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರಾ ಅಥವಾ ಏನಾದರೂ ಅವರಿಗೆ ಭರವಸೆ ಕೊಟ್ಟಿದ್ದಾರಾ, ಆಶ್ವಾಸನೆ ಕೊಟ್ಟಿದ್ದಾರಾ? ಇಲ್ಲ. ನೀವು ನಿಮ್ಮನ್ನು ಪ್ರಶ್ನೆ ಮಾಡಿದವ್ರಿಗೆ ಕೆಲಸದ ಮುಖಾಂತರ ಉತ್ತರ ಕೊಡೋದಿಲ್ಲ, ನೀವು ಕೌಂಟ್ರ್ ಕೊಡಿಸ್ತೀರಿ. ಕೊಡಿಸಿ ಅದಕ್ಕೆ ನಾವು ಎದುರೋದಿಲ್ಲ. ಎಂತೆಂಥವರು ಎದುರಕ್ಕೆ ಬಂದರೆ ಎದುರಿಲ್ಲ. ನಿಮ್ಮಂಥವ್ರಿಗೆಲ್ಲ ಎದುರೋ ಪ್ರಶ್ನೆಯಲ್ಲಿ ರಾಜಕಾರಣದಲ್ಲಿ ಇವತ್ತು ನೀವು ಬೆಳೀತಾ ಇರತಕ್ಕಂಥ ಶಿಶು, ಎಂತೆಂಥ ಹೆಬ್ಬಂಡೆಗಳು, ದೊಡ್ಡ ದೊಡ್ಡ ಮರಗಳೇ ರಾಜಕಾರಣದಲ್ಲಿ ಜನಗಳನ್ನ ನಿರ್ಲಕ್ಷ್ಯ ಮಾಡಿದವರು, ದುರಂಕಾರ ತೋರಿದವರು ಬಿದ್ದೋಗಿದ್ದಾರೆ. ಅದರಂಗೆ ರಾಜಕಾರಣದಲ್ಲಿ ಎಲ್ಲನೂ ಅಧಿಕಾರ ಇದ್ದಾಗ ನಡೀತದೆ, ಆಮೇಲೆ ಎಲ್ಲನೂ ಜನ ಅದನ್ನು ತೀರ್ಮಾನ ಮಾಡ್ತಾ ಹೋಗ್ತಾರೆ. ಇದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರ ವಕ್ತಾರ ಗೋವಿಂದರಾಜ್ ನಾಯಕ್ ಚಿಕ್ಕಗುಡ್ಡ ಅಂತೇಳಿ ಅವ್ರು ಹೇಳಿದ್ದಾರೆ, ನಾವು ಏನು ಸುಮ್ಮನೆ ಆರೋಪ ಮಾಡ್ತೀವಿ, ಶಾಸಕರ ಬಗ್ಗೆ ಮಾತಾಡಿ ನಾನು ದೊಡ್ಡವನಾಗಬೇಕಂತ ಬಯಸಿದ್ದೀನಿ ಅಂತ. ಎಸ್, ಶಾಸಕರ ಬಗ್ಗೆ ಮಾತಾಡಿ ನಾನು ದೊಡ್ಡವನಾಗೋಕ್ಕೆ ನಿಮ್ಮ ಶಾಸಕರೇನು ಉಕ್ಕಿನ ಮಳೆ ಇಂದಿರಾ ಗಾಂಧಿ ಇದ್ರಲ್ಲ ಅವ್ರ ಥರನ, ಅಥವಾ ಈಗಿರ್ತಕ್ಕಂಥ ಮೋದಿ ನರೇಂದ್ರ ಮೋದಿ ಅವ್ರ ಥರನ ಅವರು ವಿರುದ್ಧ ಮಾತಾಡಿ ನಾನು ದೊಡ್ಡವನಾಗೋಕ್ಕೆ? ಇದು ಒಂದು. ಆಮೇಲೆ ನೀವು ಪಂಚಾಯತಿಗೆ ನಿಂತರೂ ಗೆಲ್ಲೋದಿಲ್ಲ, ಯೋಗ್ಯತೆ ಇಲ್ಲ ಅಂತ. ರೈತರ ಪರ ಕಾಳಜಿ ಇದೆ ಎಂದು ಹೇಳುವುದರಿಂದ ಮಾತ್ರ ಸಾಲದು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಅವರ ಸಂಕಷ್ಟಗಳಿಗೆ ಧ್ವನಿಯಾಗುವುದು ಹಾಗೂ ಅಗತ್ಯ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಕಲ್ಪಿಸಲು ಮುಂದಾಗುವುದೇ ನಿಜವಾದ ರೈತಪರ ಕಾಳಜಿ ಎಂದು ಶಿವರಾಜ್ ನಾಯಕ್ ಕೊತ್ತದೊಡ್ಡಿ ಅಭಿಪ್ರಾಯಪಟ್ಟರು. ಶಾಸಕರ ಬೆಂಬಲಿಗರು ನಿರಂತರವಾಗಿ ಶಾಸಕರು ರೈತಪರ ಎಂದು ಹೇಳುತ್ತಿದ್ದಾರೆ. ಆದರೆ ಶಾಸಕರ ಆಡಳಿತಾವಧಿಯಲ್ಲಿ ರೈತರಿಗೆ ನಿಜವಾಗಿ ಏನು ಸಿಕ್ಕಿದೆ, ರೈತರ ಸಮಸ್ಯೆಗಳಿಗೆ ಎಷ್ಟು ಸ್ಪಂದನೆ ದೊರೆತಿದೆ ಎಂಬುದನ್ನು ಜನರೇ ತೀರ್ಮಾನಿಸಲಿದ್ದಾರೆ ಎಂದು ಅವರು ಹೇಳಿದರು. ಪಕ್ಷದಲ್ಲಿ ಇರತಕ್ಕಂಥ ಭಿನ್ನಮತಗಳನ್ನ ಬಗೆಹರಿಸದಿದ್ರೆ ಖಂಡಿತ ಡ್ಯಾಮೇಜ್ ಆಗ್ತದೆ. ನಿಮ್ಮ ಪಕ್ಷದಲ್ಲಿ ಒಂದಿಷ್ಟು ಮಾತು ಬರಕತ್ತದಣ್ಣ, ಶಿವರಾಜ್ ನಾಯಕ್ ಅವರು ಈ ಕೆಲಸಗಳು ಕೊಟ್ಟಿರೋದ್ರಿಂದ MLA ಅವರು ರೆಬಲ್ ಆಗ್ಯಾರ ಅಂತನೂ ಕೆಲವೊಂದು ಗಾಳಿ ಸುದ್ದಿಗಳು ಓಡಾಡಕತ್ತವ. ಇದ್ರ ಬಗ್ಗೆ ಏನಿಲ್ಲ, ನನಗೆ ಕೆಲಸಗಳು ಕೊಟ್ಟಿರೋದು ಅದಕ್ಕೋಸ್ಕರ ರೆಬಲ್ ಆಗಿರೋದು. ನಾನು ಕೆಲಸ ಅಂದ್ರೆ ನನಗೆ ವೈಯಕ್ತಿಕ ಕೆಲಸಗಳು ನಾನು ಕೇಳಿಲ್ಲ, ಕೆಲವೊಂದು ಕೆಲಸಗಳು ಹೇಳಿದ್ದೀನಿ ನಾವು. ಶಾಸಕರು ಎಷ್ಟು ರೈತಪರ ಎಂಬುದು ಜನರಿಗೆ ಈಗಾಗಲೇ ತಿಳಿದಿದೆ. ಕೇವಲ ಹೇಳಿಕೆಗಿಂತ ರೈತಪರ ಎನ್ನುವುದನ್ನು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ಶಿವರಾಜ್ ನಾಯಕ್ ಕೊತ್ತದೊಡ್ಡಿ ಹೇಳಿದರು. ಈಗ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹಾಸ್ಟೆಲ್ಗೆ ಹೋಗ್ತೀನಿ, ಸೇರ್ತೀನಿ, ನನಗೆ MLA ಅವರಿಂದ ಹೇಳಿಸಿ ಅಂದ್ರೆ ನಾನು ಕೇಳುತ್ತಪ್ಪ. ಆ ಕೆಲಸಗಳಲ್ಲ, ಕಾಮಗಾರಿಗಳು. ಇಲ್ಲ, ನಾನು ಕೆಲಸ ಕೊಟ್ಟಿಲ್ಲ ಅಂತ ನಾನು ಅವ್ರ ಮೇಲೆ ನಾನು ಆರೋಪ ಮಾಡಿಲ್ಲ. ನಾನು ಕೆಲಸಗಳನ್ನ ಸಹಜವಾಗಿ ಕೆಲಸಗಳು ಬಂದಾಗ ನಾನು ಹಾಕ್ತೀನಿ ಟೆಂಡರ್. ಆತನ ಇಲ್ಲಿ ಟೆಂಡರ್ ಹಾಕಿನಿ, ನನಗೆ ಟೆಂಡರ್ ಆಗಿಲ್ಲ, ಬೇರೆಯವ್ರಿಗೆ ಆಗ್ಯದ, ಅದು ಸರಿ. ಅದ್ರ ವಿಷಯದಲ್ಲಿ ನಾನು ಅವ್ರ ಜೊತೆ ನಮ್ಗೆ ಅವ್ರ ಜಗಳ ಇಲ್ಲ. ನಮಗೇನಪ್ಪ ಅಂತಂದ್ರೆ ಈಗ ಅವ್ರಿಗೆ ಆರೋಪ ಮಾಡ್ತಾರೆ, ಈಗ ಕೆಲಸ ಕೊಟ್ಟಿಲ್ಲ ಅದಕ್ಕೆ ವಿರೋಧ ಮಾಡ್ತಾರೆ. ಹೌದು, ನನ್ನ ಕೆಲಸ ಕೊಟ್ಟಿಲ್ಲ ವಿರೋಧ ಮಾಡ್ತೀನಿ. ಎಂಟರ್ ತಾಲೂಕಲ್ಲಿ ಜನ ವಿರೋಧ ಮಾಡ್ತಾರಲ್ಲ, ನಾನು ಒಬ್ಬನೆಲ್ಲ. ಈ ಪಕ್ಷದಲ್ಲಿ ಇರ್ತಕ್ಕಂಥ ಲೀಡರ್ಸ್ ಎಲ್ಲ ಮಾಡ್ತಾರಲ್ಲ. ಇವತ್ತು ಬುಡ್ನಗೌಡರು ಇರ್ಬೋದು, ರಾಮಗೌಡರು ಇರ್ಬೋದು, ಸಿದ್ದನಗೌಡರು ಇರ್ಬೋದು, ಬೇಕಾದಷ್ಟು ಜನ ನಾಯಕರು ಇವರು ಜೊತೆಯಲ್ಲಿದ್ದವ್ರು ಇವತ್ತಿಲ್ಲ. ಅವರೆಲ್ಲ ಯಾಕೆ ವಿರೋಧ ಮಾಡ್ತಾರೆ? ಈಗ ನನ್ನ ಮೇಲೆ ಅವ್ರು ಆರೋಪ ಮಾಡ್ತಾರೆ ಕೆಲಸ ಕೊಟ್ಟಿಲ್ಲ ಅನ್ನೋ ಕಾರಣ. ನನ್ನ ಕೆಲಸ ಇಲ್ಲಿ ದೇವದುರ್ಗದಾಗ ಬಂದಲ್ಲ, ನಾನು ಎಲ್ಲಾರು ಮಾಡ್ತೀನಿ. ಈ ಮುಂಚೆ ನಾನು ಮಾಡಿದ್ದೀನಿ, ಈಗಲೂ ಮಾಡ್ತೀನಿ. ನನ್ನ ಕರ್ತವ್ಯವನ್ನು ದೇವದುರ್ಗದಲ್ಲಿ ಹಾಕ್ತೀನಿ, ಟೆಂಡರ್ ಮಾಡ್ತೀನಿ. ಅವ್ರು ಕೊಟ್ಟಿಲ್ಲ ಅಂದ್ರೂ ಮಾಡ್ತೀನಿ. ಈಗ ನಿಮ್ಮ JDS ಅಲ್ಲೂ 2 ಬಣ ಆಗ್ಯಾವ ಅನ್ನೋ ಸುದ್ದಿ ಬಂದದ್ದು. ಈಗ ಒಂದು ಬುಡ್ಡನಗೌಡರ ಬಣ, ಒಂದು ಶಾಸಕರ ಬಣ ಅಂತ ಈಗ ಆಲ್ರೆಡಿ ಮಸರಕೆಲಲ್ಲಿ ಕಾರ್ಯಕರ್ತರು ಸಭೆ ಮಾಡಿದ್ದಾವೆಲ್ಲ ನೋಡಿದ್ರಿ. ಈಗ ನಿಮ್ದು ಯಾವ ಬಣ ಇದ್ರೆ? ನಮ್ಮದು ಬುಡ್ಡನಗೌಡರದು ಅಥವಾ ನಮ್ಮ ಶಾಸಕರ ಬಣ ಅಲ್ಲ. ನಮ್ಮದು ಏನಂದ್ರೆ ಪಕ್ಷ ಮುಂಚೆಯಿಂದ ಯಾವ ಪಕ್ಷದಲ್ಲಿದ್ರೆ ಅವ್ರ ಜೊತೆ ಇದ್ದೀವಿ ನಾವು. ಬುಡ್ಡನಗೌಡರು ಮುಂಚೆಯಿಂದ ಅವ್ರದೊಂದು ಪಾರ್ಟ್. ಅದೇ ಕುಮಾರಣ್ಣವರು ಪಕ್ಷ ಸಂಬಂಧಪಟ್ಟ ಕರೆದಾಗ ಹೋಗ್ತೀವಿ, ಶಾಸಕರ ಕರೆದಾಗ ಹೋಗೋದಿಲ್ಲ ಸರ್.